ನಮಸ್ಕಾರ ಎಲ್ಲರಿಗೂ. ಇದು ಸುವರ್ಣ ಅಡುಗೆ. ನಾನಿವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಿಟ್ಟು ಮಾಡ್ತಾರಲ್ಲ ಆ ಥರ ಪಲ್ಯ ಮಾಡ್ತಾ ಇದ್ದೀನಿ. ಇದು ಫ್ರೈ ಮಾಡೋದಿದ್ದು. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ನೋಡಿ, ನಾನು 2 ಹಾಗಲಕಾಯಿ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ನಾವೇನು ಮಾಡಬೇಕಂದ್ರೆ ಫಸ್ಟಿಗೆ ಇದು ಸಿಪ್ಪೆ ಎಲ್ಲ ತೆಗಿಬೇಕಿದು. ನೋಡಿ, ನಾನು ಈ ಥರ ಸಿಪ್ಪೆ ತೆಗಿತಾ ಇದ್ದೀನಿ. ಫುಲ್ ಸಿಪ್ಪೆ ತೆಗಿಬೇಕಿದು. ಸ್ವಲ್ಪನೇ ಇರಬಾರ್ದು, ಇದು ಫುಲ್ ಕ್ಲೀನಾಗಿ ಸಿಪ್ಪೆ ತೆಗಿಬೇಕು. ಇವಾಗ ನೋಡಿ, ನಾನು ಇದರ ಸಿಪ್ಪೆ ತಗೊಂಡು ಬಂದಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ ಹಂಗೆ ಇದನ್ನು. ಇವಾಗ ಇದಕ್ಕೆ ಕಟ್ ಮಾಡೋಣ. ಇದಕ್ಕೆ ಹಾಗಲಕಾಯಿನ ಈ ಥರ ಕಟ್ ಮಾಡೋಣ. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಅಷ್ಟಿಗೆ ಈ ಥರ ಚಿಕ್ಕ ಪೀಸ್ ಮಾಡಿ ಈ ಥರ ಪೀಸ್ ಮಾಡಿಬಿಟ್ಟು ಇದ್ರ ಒಳಗಡೆ ಬೀಜ ಇರುತ್ತಲ್ಲ, ಇದೆಲ್ಲ ಕ್ಲೀನಾಗಿ ತೆಗೆದ್ಬಿಡೋಣ. ಈ ಥರ ಎಲ್ಲನೂ ತೆಗೆದು ಇಟ್ಕೊಂಡ್ಬಿಡೋಣ. ಬೀಜಗಳೆಲ್ಲ ಬೀಜ ಇರುತ್ತಲ್ಲ, ಇದು ಕಹಿ ಇರುತ್ತೆ ಹಾಗಲಕಾಯಲ್ಲಿ. ಇದು ಬೀಜ ತೆಗೆದ್ರೆ ಹಾಗಲಕಾಯಿ ನಿಮಗೆ ಕಹಿ ಬರಲ್ಲ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೀಜ ಆದರೆ ಕಹಿ ಅನಿಸುತ್ತೆ ನಿಮಗೆ. ಈ ಥರ ಮಾಡಿ ನೋಡಿ, ನನ್ನ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ಬೋದು. ಒಟ್ಟು ಹಾಗಲಕಾಯಿ ಕಹಿನೇ ಬರಲ್ಲ, ಗೊತ್ತಾ? ಇದು ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಲ್ಲ ಹಾಗಲಕಾಯಿನೂ ಈ ಥರ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ಇದೇನು ಮಾಡಬೇಕು ಗೊತ್ತಾ? ಇವಾಗ ನಾನು ಕಡಾಯಿ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ನೀರು ಹಾಕಿದ್ದೀನಿ. ದಪ್ಪ ಉಪ್ಪು ಹಾಕೋತಿದ್ದೀನಿ 1 ಸ್ಪೂನ್ ನಾನು ಇದಕ್ಕೆ. ಆಮೇಲೆ ಹಾಗಲಕಾಯಿ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಹಾಗಲಕಾಯಿ ಸ್ವಲ್ಪ ಮೆತ್ತಗಾಗಬೇಕು, ಆ ಥರ ಕುದಿಸ್ಕೊಂಡು ಬರಬೇಕಿದ್ದು. ನೋಡಿ, ನಾವು ಕುದಿಸೋಕೆ ಇಟ್ಟಿದ್ದೀನಿ ಹಾಗಲಕಾಯಿನ. ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಬೇಕು. 1 10 ಮಿನಿಟ್ಸ್ ಅಟ್ಲೀಸ್ಟ್ ಕುದಿಸ್ಬೇಕು. ಹಾಗಲಕಾಯಿನ ಮೆತ್ತಗಾಗಬೇಕು. ನೋಡಿ, ಅದು ಕುದಿಬೇಕಾದ್ರೆ ಚೆನ್ನಾಗಿ. ನೋಡಿ, ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕಡಲೆ ಬೀಜನ. ಬನ್ನಿ, ಇದು ಪೌಡ್ರ್ ಮಾಡ್ಕೊಂಡು ಇವಾಗ ನಾನು ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಇದನ್ನು ಫುಲ್ ಪೌಡ್ರ್ ಮಾಡ್ಕೊಂಬರ್ಬಾರ್ದು, ಸ್ವಲ್ಪ ತರಿತರೆ ಇರಬೇಕು. ನೋಡಿ, ನಾನು ಈ ಥರ ಮಾಡ್ಕೊಂಬಂದಿದ್ದೀನಿ ತರಿತರೆಯಾಗಿ. ಜಾಸ್ತಿ ಪೌಡ್ರ್ ಮಾಡಿಲ್ಲ ನಾನು. ಈ ಪ್ಲೇಟ್ ಹಾಕೋತೀನಿ. ನೋಡಿ, ಇವಾಗ ನೋಡಿ ಈ ಥರ ಮಾಡ್ಕೊಂಬಂದಿದ್ದೀನಿ. ಇವಾಗ ನೋಡಿ, ಇದು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಕಟ್ ಮಾಡ್ಕೋಬೇಕು. 1 ಈರುಳ್ಳಿ ತೊಗೊಂಡಿದ್ದೀನಿ ನಾನಿದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಖಾರ ನಾನಿಲ್ಲಿ 3 ಸ್ಪೂನ್ ಹಾಕೋತಿದ್ದೀನಿ ಖಾರ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಆಗಬೇಕು ಇದಕ್ಕೆ. ನಾನು ನೋಡಿ ಇಲ್ಲೇ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. 4 ಸ್ಪೂನ್ ಹಾಕಿದ್ದೀನಿ. ನೋಡಿ, ನಾನು ಹುಣಸೆಹಣ್ಣು. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ, ಉಪ್ಪು ಹಾಕ್ತೀನಿ ಅರ್ಧ ಸ್ಪೂನ್. ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನೆಲ್ಲ ಹಾಕಿದ್ದೀನಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಣ್ಣೆ ಕುದೀತಾ ಇದೆ, ಕುದಿಯೋಕೆ ಇಟ್ಟಿದ್ದೀನಿ ನಾನು. ಅಷ್ಟರಲ್ಲಿ ಇದೆಷ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಅವಾಗ ತುಂಬ ಈಸಿ ಆಗುತ್ತೆ, ಬೇಗನೇ ಆಗುತ್ತೆ ನಿಮಗೆ. ನಿಮ್ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೈಸಿಗೆ, ಸೈಡ್ ಡಿಶ್ಸಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ. ನೋಡಿ, ಇದು ಕುದೀತಾ ಇದೆ. ನೋಡೋಣ ಕುದಿದೇನಿಲ್ಲ ಅಂತ. ಹಾಗಲಕಾಯಿ ಮೆತ್ತಗಾಗಿದೆ. ನೋಡಿ, ಈ ಥರ ಇಷ್ಟೇ ಆಗಬೇಕು. ಫುಲ್ ಮೆತ್ತಗಾಗಬಾರ್ದು, ಫುಲ್ಲು ಇದನ್ನು ಇರಬಾರ್ದು. ಸಾಕು, ಇಷ್ಟ ಆಗಿದೆ. ಆಫ್ ಮಾಡೋಣ ಸ್ಟವ್. ಇದು ತೆಗೆಯೋಣ ಒಂದೊಂದಾಗಿ. ಪ್ಲೇಟಲ್ಲಿ ತಗೋತಾ ಇದ್ದೀನಿ. ನೋಡಿ, ಇವಾಗ ಹಾಗಲಕಾಯಿ ತೆಗೆದಿದ್ದು ನೋಡಿ ಈ ಥರ ಪ್ಲೇಟಲ್ಲಿ. ಇದು ನೋಡಿ, ಕಡಲೆ ಬೀಜ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಮಸಾಲೆ ಎಲ್ಲ, ಖಾರ ಅದೆಲ್ಲ ಹಾಕಿಬಿಟ್ಟು, ಇದು ಹಾಗಲಕಾಯಿನ ಕುದಿಸ್ಕೊಂಡಿದ್ವಲ್ಲ ಈಗ ಹಾಗಲಕಾಯಿನ, ಇದರಲ್ಲಿ ತುಂಬಾ ಇದೆ ಎಲ್ಲ ಮಸಾಲಾನ. ಒಂದೊಂದಾಗಿ ಇದೆಲ್ಲ ಹಾಕ್ಬೇಕು. ಇವಾಗ ಈ ಥರ ಫಿಲ್ ಮಾಡಬೇಕು. ನೋಡಿ, ಈ ಥರ ಫಿಲ್ ಮಾಡ್ಕೋಬೇಕು ಒಂದೊಂದಾಗಿ. ನೋಡಿ, ಈ ಥರ ಒಳಗಡೆ ಹಾಗಲಕಾಯಲ್ಲಿ ಹಾಕ್ಬೇಕು. ಈ ಥರ ಎಲ್ಲನೂ ಇದೇ ಥರ ಫಿಲ್ ಮಾಡ್ಕೋಬೇಕು. ಈ ಥರ ಹಾಗಲಕಾಯಿ ಮಾಡಿ ನೋಡಿ, ಕೈನೇ ಬರಲ್ಲ. ಒಟ್ಟ ಎಲ್ಲರೂ ತಿಂತಾರೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು. ಕೈನೇ ಬರಲ್ಲ ಇದು. ನೋಡಿ, ಈ ಥರ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇದು ಎಣ್ಣೆಲಿ ಫ್ರೈ ಮಾಡೋಣ ಇವಾಗ. ಇವಾಗ ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿ ಆಗಿದೆ, ಎಣ್ಣೆ ಹಾಕೋತಿದ್ದೆ. ನೋಡಿದ್ದೀನಿ ನಾನು. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ಇದು ಎಣ್ಣೆನೇ ಫ್ರೈ ಮಾಡಬೇಕು. ಎಣ್ಣೆ ಬಿಸಿ ಆಗಿದೆ. ತುಂಬಿರೋದು ಹಾಗಲಕಾಯಿ ಹಾಕೋತಿದ್ದೆ. ನೋಡಿ,
ನೋಡಿ ಇದನ್ನು ಕುದಿಸ್ಕೋಬೇಕು. ಸ್ವಲ್ಪ ಹೊತ್ತು ಆದಮೇಲೆ 5 to 10 ಮಿನಿಟ್ಸ್ ಇದೇ ಥರ ಫ್ರೈ ಮಾಡಿ. ಈ ಥರ ಹಾಗಲಕಾಯಿ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಕೈನೂ ಬರಲ್ಲ, ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಗಲಕಾಯಿ. ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ನೋಡಿ ಈ ಥರ ಫ್ರೈ ಆಗ್ತದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿದ್ದು, ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಬೇಕು ಸ್ವಲ್ಪ. ಇವಾಗ ನೋಡಿ ಇದು ಮಸಾಲ ಮಿಕ್ಕಿದೆ ಅಲ್ವಾ, ಅದು ಹಾಗಲಕಾಯಿ ಹಾಕೋತಾ ಇದೀನಿ ನೋಡಿ. ಇವಾಗ ಮಸಾಲ ಹಾಕೋತಾ ಇದೀನಿ ನೋಡಿ ಇದರಲ್ಲಿ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಮಸಾಲ ಹಾಕೋಬೇಕು. ಮಸಾಲ ಹಾಕೊಂಡು 5 ಮಿನಿಟ್ಸ್ ಆಯಿತು ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ತುಂಬಿದ ಹಾಗಲಕಾಯಿ ರೆಡಿ ಆಗಿದೆ. ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಸುವರ್ಣ ಅಡುಗೆ ಸಪೋರ್ಟ್ ಮಾಡಿ ಚಾನಲ್ಗೆ. ಥ್ಯಾಂಕ್ ಯು.